ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಐತಿಹಾಸಿಕ ಕಲ್ಲಿನ ಕೋಟೆ ಚಿತ್ರದುರ್ಗದ ಅಕ್ಕ ತಂಗಿಯರ ಹೊಂಡದ ಮುಂಭಾಗದಲ್ಲಿ ಈಗ ನಾವು ಇದ್ದೀವಿ. ಯಾಕೆ ನಮ್ಮ ದುರ್ಗ ಸ್ವರ್ಗ ಅಂತೇಳಿ ನಾವು ಹೇಳ್ತೀವಿ ಅಂದರೆ, ಇಲ್ಲಿ ಮಳೆ ಬಂದಾಗ ನೀರು ಯಾವ ಥರ ಹೋಗುತ್ತೆ, ಮತ್ತು ಈ ಒಂದು ಟೈಮಲ್ಲಿ ಹಚ್ಚು ಹಸಿರಾಗಿ ಗಿಡ ಮರ ಮತ್ತು ಎಲ್ಲ ಒಂದು ವಾತಾವರಣ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಂತಹ ಒಂದು ಸ್ವರ್ಗವನ್ನು ಈಗ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಬೆಟ್ಟದ ಮೇಲಿಂದ ಜಲಧಾರೆ ಅಂದರೆ ಈ ಹೊಂಡಗಳಿಗೆ ಮೇಲ್ಗಡೆ ಮಳೆ ಬಂದಂಥ ನೀರು ಎಲ್ಲ ಕೆಳಗಡೆ ಅಂದರೆ ಡೌನ್ ಪ್ಲೇಸಲ್ಲಿ ನೀರೆಲ್ಲ ಹರ್ಕೊಂಡು ಯಾವ ಥರ ಬರ್ತಾಯಿದೆ ನೋಡಿ. ಈಗ ಅಲ್ಲಿ ಗೋಪಾಲಸ್ವಾಮಿ ಹೊಂಡದಿಂದ ಇಲ್ಲಿ ನೀರು ಬರ್ತಾಯಿದೆ ನೋಡಿ, ಈಗ ಹೋಗ್ತಾಯಿದ್ವಿ. ನಮಸ್ಕಾರ ಸ್ನೇಹಿತರೆ. ಏನಂದರೆ, ರಾತ್ರಿ ಬಂದಂಥ ಮಳೆ, ತುಂಬ ರಭಸವಾಗಿ ಬಂದ ಮಳೆಯಿಂದ ನಮ್ಮ ಕೋಟೆ ಒಳಗಡೆ ಗೋಪಾಲಸ್ವಾಮಿ ಹೊಂಡ ತುಂಬಿ, ಅಕ್ಕ ತಂಗಿ ಹೊಂಡ ಎಲ್ಲ ತುಂಬಿ ಹರಿತಿದ್ದಾವೆ. ಇಲ್ಲಿ ನೋಡಿ ನೀರು ಯಾವ ಥರ ಹೋಗ್ತಾಯಿದೆ ಅಂತೇಳಿ. ಅಂದರೆ ಮಳೆ ರಾತ್ರಿ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ಈ ಒಂದು ನೀರು ಹೋಗ್ತಾ ಇದೆಯಲ್ಲ, ಇದು ತಣ್ಣೀರು ದೋಣಿ ಹೋಗುತ್ತೆ. ಅಲ್ಲಿಂದ ಒಬ್ಬವನಕಿಂಡಿ ಮುಖಾಂತರ ಕಡೆ ಸೀನೀರು ಹೊಂಡಕ್ಕೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಈ ಒಂದು ನೀರು ಇಷ್ಟೊಂದು ಚೆನ್ನಾಗಿ ಹರಿತಾ ಇದೆ. ನಾಳೆ ಆಗಸ್ಟ್ 15 ಇರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಕೋಟೆ ಒಳಗಡೆ. ಮತ್ತು ಮಳೆ ಎಲ್ಲ ಚೆನ್ನಾಗಿ ಬಂದಿದೆ, ಎಲ್ಲ ಬನ್ನಿ ನೋಡಿ. ನಾಳೆ ಕೋತಿರಾಜ್ ಹುಟ್ಟುಹಬ್ಬ ಕೂಡ ಇದೆ, ಅವರು ಕೂಡ ನಿಮಗೆ ಕೋಟೆಯಲ್ಲಿ ಸಿಗ್ತಾರೆ. ಹಾಗಾಗಿ ಎಲ್ಲರೂ ಬನ್ನಿ ನೋಡಿ, ಖುಷಿಪಡಿ. ನೋಡಿ ನೀರು ಎಷ್ಟೊಂದು ರಭಸವಾಗಿ ಹರಿತಾ ಇದೆ ನೋಡಿ. ಒಂದು ನೀರಿನ ಜುಳು ಸೌಂಡು ನಿಮಗೆ ಕೇಳಿಸ್ತಾ ಇದೆ, ಎಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ ನೋಡಿ. ನಮ್ಮ ದುರ್ಗ ಯಾವುದೇ ಒಂದು ಮಲೆನಾಡಿಗಿಂತ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಮಳೆ ಬಂದಾಗ. ಇಂತಹ ನೀರಿನ ಒಂದು ಇದನ್ನು ನೋಡಲಿಕ್ಕೆ ನಾವು ಬೇರೆ ಬೇರೆ ಊರುಗಳಿಗೆ, ಚಿಕ್ಕಮಗಳೂರು, ಶಿವಮೊಗ್ಗ, ಸಾಗರ ಆ ಕಡೆ ಹೋಗ್ತೀವಿ ನೋಡಿ. ಇಲ್ಲೇ ನಮ್ಮ ದುರ್ಗದಲ್ಲಿರ್ತಕ್ಕಂಥ ಕೋಟೆ ಒಳಗಡೆ ಬಂದು ಒಮ್ಮೆ ನೋಡಿ, ಎಲ್ಲರೂ ಖುಷಿಪಡಿ. ಒಳ್ಳೆಯ ವಾತಾವರಣ ಇದೆ, ಮರ ಗಿಡಗಳೆಲ್ಲ ಹಚ್ಚು ಹಸಿರಾಗಿದೆ. ಬನ್ನಿ ಈಗ ಕೋಟೆ ನೋಡಿ. ಏನು ಈ ನೀರೆಲ್ಲ ಹರ್ಕೊಂಡು ಹೋಗುತ್ತೋ, ಇದೆಲ್ಲ ಸೀನೀರು ಹೊಂಡ ಹೋಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಸಂತೆ ಹೊಂಡ ಹೋಗ್ಬಿಟ್ಟು ಅಲ್ಲಿ ಸ್ಟಾಕ್ ಆಗ್ತಾಯಿತ್ತು. ಅವಾಗೆಲ್ಲ ಕುಡಿಲಿಕ್ಕೆ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮನ್ನು ಒಂದು ಪದ್ಧತಿ ಇದನ್ನು ಮಾಡ್ಕೊಂಡಿದ್ರು ಅವಾಗ ನೋಡಿ. ಯಾವ ಥರ ಕಾಲುವೆ ನಿರ್ಮಾಣ ಮಾಡ್ಕೊಂಡಿದ್ರು ಅವಾಗ. ಅಕ್ಕನ ಹೊಂಡದಿಂದ ತಂಗಿ ಹೊಂಡಕ್ಕೆ ಯಾವ ರೀತಿಯಾಗಿ ನೀರು ಹರಿದು ಬರ್ತಾಯಿದೆ, ಈ ದೃಶ್ಯಾವಳಿ ನೀವು ನೋಡ್ಬೋದು. ಅಂದರೆ ಹೊಂಡಗಳು ಎಷ್ಟೇ ಮಳೆ ಬಂದರೂ ಕೂಡ ಮೇಲ್ಗಡೆಯಿಂದ ನೀರು ಬರಲ್ಲ, ಒಳಗಡೆ ಒಂದಲ್ಲೇ ಒಳಹರಿವು ಮಾಡಿದರೆ ಅವಾಗಲೇ. ಅಂತಹ ಒಂದು ಸಿಸ್ಟಮ್ನ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿ ಎಷ್ಟೇ ಮಳೆ ಬಂದರೂ ಕೂಡ ಈ ಹೊಂಡಗಳು ಓವರ್ಫ್ಲೋ ಅಂದರೆ ತುಂಬಲ್ಲ, ಮೇಲ್ಗಡೆ ನೀರು ಅಷ್ಟೊಂದು ಬರಲ್ಲ. ನೋಡಿ, ಹುಲ್ಲುಗಾವಲು ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ನೀವು. ನೋಡ್ರಿ, ತಂಗಿ ಹೊಂಡದಿಂದ ನೀರು ಇಲ್ಲಿ ಕಾಲುವೆ ಇದೆ, ಈ ಕಾಲುವೆ ಮುಖಾಂತರ ಕೆಳಗಡೆ ಹೋಗುತ್ತೆ. ನೋಡಿ, ತಣ್ಣೀರು ದೋಣಿ ಕಾಡ್ತಾ ಇದೆಯಲ್ಲ, ಈ ತಣ್ಣೀರು ದೋಣಿ ಎಷ್ಟೊಂದು ರಭಸವಾಗಿ ನೀರು ಬರ್ತಾಯಿದೆ. ಈ ನೀರು ಮತ್ತೆ ಕೆಳಗಡೆ ಓಬನಕಿಂಡಿಗೆ ಹೋಗುತ್ತೆ. ಅಲ್ಲಿ ಕೆಳಗಡೆ ಹೋಗೋಣ ಬನ್ನಿ, ನಾವು ತೋರಿಸ್ತೀನಿ. ತಣ್ಣೀರು ದೋಣಿಯಿಂದ ಹೊರಗಡೆ ಬಂದಂಥ ನೀರು ನೋಡಿ, ಕಾಲುವೆ ಇದೆ, ಸಣ್ಣ ಕಾಲುವೆ. ಈ ಕಾಲುವೆ ಮುಖಾಂತರ ಕೆಳಗಡೆ ಮತ್ತು ರಿಟರ್ನ್ ಆಗಿ ಈ ಭಾಗದಲ್ಲಿ ಕೆಳಗಡೆ ಹೋಗುತ್ತೆ ನೋಡಿ. ಮೇಲ್ಗಡೆ ಏನೋ ನೀವು ತಣ್ಣೀರು ದೋಣಿ ನೋಡಿದ್ರಲ್ಲ, ಆ ತಣ್ಣೀರು ದೋಣಿಯಿಂದ ಕೆಳಗಡೆ ಅಂದರೆ ಓಬನಕಿಂಡಿಗೆ ಹೋಗಲಿಕ್ಕೆ ಅಂದರೆ ಹೋಗ್ತಲ್ಲ, ಆ ದಾರಿ ಮಧ್ಯದಲ್ಲಿ ಈ ನೀರು ಇಲ್ಲಿ ಸರಾಗವಾಗಿ ಹರ್ಕೊಂಡು ಇಲ್ಲಿ ಓಬನಕಿಂಡಿಗೆ ಹೋಗ್ತಾಯಿದೆ. ಈಗ ತೋರಿಸ್ತೇನೆ ಬನ್ನಿ ನಿಮಗೆ ಕೆಳಗಡೆ ನೋಡಿ. ನೀರಿನ ಹರಿವು ಎಷ್ಟು ಸ್ಪೀಡ್ ಇದೆ ಅಂದರೆ
ಈ ಒಂದು ಸೌಂಡ್ ಕೇಳಲಿಕ್ಕೆ ನಮಗೆ ಒಂಥರ ಮುದ ನೀಡುತ್ತೆ. ಅಷ್ಟೊಂದು ಚೆನ್ನಾಗಿ ಇಂಪಾದ ಒಂದು ಜುಳು ಸೌಂಡು. ಅಂದರೆ ಒಂದು ಬಿಸಿಲಿನ ನಾಡಿನಲ್ಲಿ ಇಂತಹ ನೀರಿನ ಒಂದು ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ನೋಡಿ ಗಿಂಡಿ, ಒಬ್ಬೊಂದು ಗಿಂಡಿಗೆ ನೋಡ್ತಿದ್ದೀರಾ, ಗಿಂಡಿ ಮುಖಾಂತರ ನೀರು ನೋಡಿ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡು ಹೊರಗಡೆ ಹೋಗ್ತಾ ಇದೆ. ಸ್ನೇಹಿತರೆ, ನೀವೆಲ್ಲ ಬನ್ನಿ ಒಂದ್ಸರಿ ಕೋಟೆ ನೋಡಿ ಎಷ್ಟೊಂದು ನೀರು ಚೆನ್ನಾಗಿ ಹೋಗ್ತಾ ಇದೆ. ಇನ್ನೇಕೆ ತಡ, ಬನ್ನಿ ಒಮ್ಮೆ ಕೋಟೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ನೀವು ಈ ಓಬಂಕಿಂಡಿ ಮತ್ತು ಗೋಪಾಲಸ್ವಾಮಿ ಹೊಣದಂತಹ ನೆಲಗಡೆಯಿಂದ ಬಂದಂಥ ನೀರು ಯಾವ ಥರ ಹೋಗ್ತಾ ಇತ್ತು ಅಂತೇಳಿ ಇಷ್ಟೊತ್ತು ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.